ನಂಬರ್ 18 ಜೆರ್ಸಿ ಅಂದ್ರೆ ಥಟ್ ಅಂತ ನೆನಪಾಗೋದೇ ಕಿಂಗ್ ವಿರಾಟ್ ಕೊಹ್ಲಿ. ಮೈದಾನದಲ್ಲಿ ಹಾಗೆ ಮೈದಾನದ ಹೊರಗೂ ಕೂಡ 18 ಅನ್ನೋ ಸಂಖ್ಯೆ ಐಕಾನಿಕ್ ಆಗಿದೆ. ಬಟ್ ಈಗ ಅಭಿಮಾನಿಗಳನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ವಿರಾಟ್ ಕೊಹ್ಲಿ ಅವರ ನಿವೃತ್ತಿ ಬಳಿಕ ಈ ಜೆರ್ಸಿ ನಂಬರ್ ಕೂಡ ಮರೆಯಾಗುತ್ತಾ ಅಥವಾ ಬೇರೆ ಆಟಗಾರರ ಪಾಲಾಗುತ್ತಾ ಅನ್ನೋದು. ಈ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕ್ರಿಕೆಟ್ನಲ್ಲಿ ಆಟಗಾರರಷ್ಟೇ ಅಲ್ಲದೆ ಅವರು ಬಳಸುವಂತ ಜೆರ್ಸಿ ಸಂಖ್ಯೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡೆದಿರುತ್ತೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಬಳಸುವಂತ ಜೆರ್ಸಿ ಸಂಖ್ಯೆ ಮೇಲೆ ಅಭಿಮಾನಿಗಳಿಗೆ ವಿಶೇಷ ಪ್ರೀತಿ ಇದೆ. ಇನ್ನು RCB ಫ್ಯಾನ್ಸ್ಗಂತೂ 18ರ ಸಂಖ್ಯೆ ಅಂದ್ರೆ ಒಂಥರ ಎಂದೂ ಮರೆಯದ ನಂಬರ್ ಅದು. 18 ವರ್ಷಗಳ ಬಳಿಕ IPLನಲ್ಲಿ ತಮ್ಮ ಚೊಚ್ಚಲ ಟ್ರೋಫಿಯನ್ನ ಗೆದ್ದಿದ್ರು. ಈ ಸೀಸನ್ ಆರಂಭಕ್ಕೂ ಮೊದಲೇ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ಸಂಖ್ಯೆ 18 ಈ ಸಲ ಕಪ್ ನಮ್ದು ಅಂತ ಫಿಕ್ಸ್ ಆಗಿದ್ರು. ಅದರಂತೆ ಕಪ್ ಕೂಡ ಗೆದ್ರು. ಆದರೆ ಟೀಮ್ ಇಂಡಿಯಾದಲ್ಲಿ T20 ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವಂತ ವಿರಾಟ್ ಕೊಹ್ಲಿ ಏಕದಿನದಲ್ಲಿ ಮಾತ್ರ ಕಂಟಿನ್ಯೂ ಆಗ್ತಿದ್ದಾರೆ. ಬಟ್ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ಸಂಖ್ಯೆಯನ್ನ ಎಷ್ಟು ಮಿಸ್ ಮಾಡಿಕೊಳ್ತಿದ್ದೇವೆ ಅನ್ನೋದನ್ನ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಬಿಚ್ಚಿಟ್ಟಿದ್ದಾರೆ. ಮೈದಾನದಲ್ಲಿ ನಂಬರ್ 18 ಜೆರ್ಸಿ ಆಬ್ಸೆನ್ಸ್ ಎದ್ದು ಕಾಣಲಿದೆ. ಶುಕ್ರವಾರದಿಂದ ಭಾರತ ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ ಆರಂಭ ಆಗುತ್ತೆ. ಇದಕ್ಕೂ ಮುನ್ನ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಬೆನ್ ಸ್ಟೋಕ್ಸ್ ಅವರ ವಿಡಿಯೋವೊಂದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದೆ. ಈ ವಿಡಿಯೋದಲ್ಲಿ ಬೆನ್ ಸ್ಟೋಕ್ಸ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳಿರುವಂತಹ ಮಾತುಗಳೇ ಎಲ್ಲರ ಗಮನ ಸೆಳೀತಾ ಇವೆ. ಟೀಮ್ ಇಂಡಿಯಾ ನಿಜಕ್ಕೂ ಕೂಡ ವಿರಾಟ್ ಕೊಹ್ಲಿ ಅವರನ್ನ ಮಿಸ್ ಮಾಡಿಕೊಳ್ಳಲಿದೆ. ವಿರಾಟ್ ಕೊಹ್ಲಿ ಅವರ ಹೋರಾಟದ ಮನೋಭಾವ ಮೈದಾನದಲ್ಲಿ ಭಾರತಕ್ಕೆ ಕಾಡಲಿದೆ. ಹಾಗೆ ಮೈದಾನದಲ್ಲಿ ಜೆರ್ಸಿ ನಂಬರ್ 18ರ ಅನುಪಸ್ಥಿತಿ ಎದ್ದು ಕಾಣಲಿದೆ. ಈ ಜೆರ್ಸಿ ನಂಬರ್ ಟೀಮ್ ಇಂಡಿಯಾದ ಯಾವುದೇ ಆಟಗಾರರ ಶರ್ಟ್ ಮೇಲೆ ಕೂಡ ಕಾಣೋಕೆ ಸಾಧ್ಯವಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ BCCI ಖಂಡಿತವಾಗ್ಲೂ ಕೂಡ ನಂಬರ್ 18 ಜೆರ್ಸಿಯನ್ನ ನಿವೃತ್ತಗೊಳಿಸಲಿದೆ ಎಂದಿದ್ದಾರೆ. ನಂಬರ್ 18 ಜೆರ್ಸಿ ಧರಿಸಿದ್ದ ಮುಕೇಶ್ ಕುಮಾರ್. ಅಸಲಿಗೆ ಇಂಗ್ಲೆಂಡ್ ವಿರುದ್ಧದ ಅನಧಿಕೃತ ಪಂದ್ಯದಲ್ಲಿ ಭಾರತ A ಟೀಮ್ನಲ್ಲಿ ಮುಕೇಶ್ ಕುಮಾರ್ ನಂಬರ್ 18 ಜೆರ್ಸಿ ಸಂಖ್ಯೆಯನ್ನ ಧರಿಸಿದ್ರು. ಹೇಳಿ ಕೇಳಿ 18 ಅಂದ್ರೆ ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಅಂತ ಇಡೀ ಕ್ರಿಕೆಟ್ ಲೋಕಕ್ಕೆ ಗೊತ್ತಿದೆ. ಕೊಹ್ಲಿ ಹೇಗೆ ಐಕಾನ್ ಆಗಿದ್ದಾರೋ ಅವರ ಜೆರ್ಸಿ ನಂಬರ್ ಕೂಡ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ. ಇಂಥದ್ರಲ್ಲಿ ಮುಕೇಶ್ ಕುಮಾರ್ 18ರ ಸಂಖ್ಯೆಯ ಜೆರ್ಸಿಯನ್ನ ತೊಟ್ಟಿದ್ದಕ್ಕೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಸಿಟ್ಟಾಗಿದ್ರು. ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ ಬೆನ್ನಲ್ಲೇ ಈ ಸಂಖ್ಯೆಯನ್ನ ಬೇರೆ ಆಟಗಾರರಿಗೆ ಕೊಟ್ಟಿದ್ರ ಎನ್ನುವಂತ ಪ್ರಶ್ನೆ ಮೂಡಿತ್ತು. ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಯಾವಾಗ ಈ ವಿವಾದ ತಾರಕಕ್ಕೇರಿತೋ BCCI ಮಧ್ಯಪ್ರವೇಶ ಪಡೆದಿತ್ತು. ಎ ತಂಡದ ಆಟಗಾರರಿಗೆ ನಿರ್ದಿಷ್ಟ ಸಂಖ್ಯೆಗಳಿಲ್ಲ ಎಂದ BCCI. ಇನ್ನು ಮುಕೇಶ್ ಕುಮಾರ್ ಧರಿಸಿದಂತ ಜೆರ್ಸಿ ಸಂಖ್ಯೆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಂತ BCCI ಭಾರತ A ತಂಡದಲ್ಲಿ ಜೆರ್ಸಿಗಳಿಗೆ ನಿರ್ದಿಷ್ಟ ಸಂಖ್ಯೆಗಳು ಇರೋದಿಲ್ಲ. ಜೆರ್ಸಿಗಳಿಗೆ ಆಟಗಾರರ ಹೆಸರುಗಳು ಕೂಡ ಇರೋದಿಲ್ಲ. ಹೀಗಾಗಿ ಯಾರು ಬೇಕಾದರೂ ಯಾವುದೇ ಸಂಖ್ಯೆಯನ್ನು ಆಯ್ಕೆ ಮಾಡಬಹುದು. ಅಷ್ಟೇ ಅಲ್ಲ, ಮುಕೇಶ್ ಕುಮಾರ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಈ ಸಂಖ್ಯೆಯ ಜೆರ್ಸಿಯನ್ನ ಧರಿಸಲ್ಲ ಎಂದಿದ್ದಾರೆ. ಅಲ್ಲದೆ ಮುಕೇಶ್ ಕುಮಾರ್ ಭಾರತ ಟೆಸ್ಟ್ ತಂಡದ ಅಧಿಕೃತ ಭಾಗವಾಗಿಲ್ಲ. ಒಂದ್ ವೇಳೆ ಮುಕೇಶ್ ಕುಮಾರ್ ಆಟಗಾರನಾಗಿ ತಂಡಕ್ಕೆ ಬಂದರೂ ಕೂಡ ಅವರು ಕೊಹ್ಲಿಯ ಜೆರ್ಸಿ ಸಂಖ್ಯೆಯನ್ನ ಧರಿಸೋದಿಲ್ಲ. ಅವರು ಈ ಹಿಂದೆ ಭಾರತ ತಂಡಕ್ಕೆ ಆಡುವಾಗ 49ನೇ ನಂಬರ್ನ ಜೆರ್ಸಿಯನ್ನ ಹಾಕೊಳ್ತಾ ಇದ್ರು. ಅದೇ ಜೆರ್ಸಿಯನ್ನ ಮುಂದುವರೆಸಲಿದ್ದಾರೆ. ಇನ್ನು ಮುಕೇಶ್ ಕುಮಾರ್ 3 ಟೆಸ್ಟ್, 6 ODI ಹಾಗೆ 17 T20 ಪಂದ್ಯಗಳನ್ನಾಡಿದ್ದಾರೆ. ಈ ಎಲ್ಲಾ ಮ್ಯಾಚ್ಗಳಲ್ಲಿ 49ನೇ ನಂಬರ್ ಜೆರ್ಸಿಯನ್ನ ಧರಿಸಿದ್ರು. ಹೀಗಾಗಿ ಭಾರತ A ತಂಡದ ಪರ ಕಣಕ್ಕಿಳಿದು 18ರ ಸಂಖ್ಯೆಯನ್ನ ಧರಿಸಿದ್ರು ಕೂಡ ಅದು ಯಾವುದೇ ರೀತಿಯಾದಂತ ಕ್ಲಾರಿಟಿ ಇರೋದಿಲ್ಲ. ಅಲ್ಲದೆ ಆ ಜೆರ್ಸಿ ಸಂಖ್ಯೆಗಳಲ್ಲಿ ನಂಬರ್ ಮಾತ್ರ ಇರುತ್ತೆ, ಆಟಗಾರನ ಹೆಸರು ಕೂಡ ಇರೋದಿಲ್ಲ. ಹೀಗಾಗಿ ಆ ನಂಬರ್ ಯಾವುದೇ ಪ್ರಾಮುಖ್ಯತೆ ಇಲ್ಲ ಅಂತ BCCI ಸ್ಪಷ್ಟಪಡಿಸಿದೆ. ಸಚಿನ್ ಹಾಗೂ ಧೋನಿ ಜೆರ್ಸಿ ಸಂಖ್ಯೆಯು ನಿವೃತ್ತಿ. ಇನ್ನು ಟೀಮ್ ಇಂಡಿಯಾದಲ್ಲಿ ಸದ್ಯ 2 ಲೆಜೆಂಡರಿ ಆಟಗಾರರ ಜೆರ್ಸಿ ಸಂಖ್ಯೆಗಳನ್ನ ನಿವೃತ್ತಗೊಳಿಸಲಾಗಿದೆ. ಅಂದ್ರೆ ಈ ನಂಬರ್ನ ಯಾರು ಕೂಡ ಬಳಸುವಂತಿಲ್ಲ. ಭಾರತದ ವಿಶ್ವಕಪ್ ವಿಜೇತ ತಂಡದ ನಾಯಕರಾಗಿದ್ದಂತ MS ಧೋನಿ ಅವರ ನಂಬರ್ 7 ಜೆರ್ಸಿಯನ್ನ ಸದ್ಯ ಭಾರತ ತಂಡದಲ್ಲಿ ಯಾವುದೇ ಆಟಗಾರ ಬಳಸೋದಿಲ್ಲ. ಯಾಕಂದ್ರೆ BCCI ಈ ಐಕಾನಿಕ್ ಜೆರ್ಸಿ ಸಂಖ್ಯೆಯನ್ನ ನಿವೃತ್ತಗೊಳಿಸಿದೆ. 2020ರ ಆಗಸ್ಟ್ 15ರಂದು MS ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ರು. ಚೊಚ್ಚಲ T20 ವಿಶ್ವಕಪ್ ಹಾಗೆ 2011ರ ಏಕದಿನ ವಿಶ್ವಕಪ್ನಲ್ಲಿ ಭಾರತಕ್ಕೆ ಐತಿಹಾಸಿಕ ಪ್ರಶಸ್ತಿಯನ್ನ ತಂದುಕೊಟ್ಟ ತಂಡದ ನಾಯಕತ್ವವನ್ನು ಧೋನಿ ವಹಿಸಿದ್ರು. ಇದಕ್ಕೂ ಮುನ್ನ ಅಂದ್ರೆ 2017ರಲ್ಲಿ ಬ್ಯಾಟಿಂಗ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರು ಧರಿಸ್ತಾ ಇದ್ದಂತ 10ನೇ ನಂಬರ್ ಜೆರ್ಸಿಯನ್ನು ಕೂಡ BCCI ಅಧಿಕೃತವಾಗಿ ನಿವೃತ್ತಿಗೊಳಿಸಿತ್ತು. ಹೀಗಾಗಿ ನಂಬರ್ 10 ಹಾಗೆ ನಂಬರ್ 7 ಜೆರ್ಸಿಯನ್ನ ಈಗಲೂ ಕೂಡ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರ ಕೂಡ ಬಳಸೋದಿಲ್ಲ. ಸದ್ಯ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ ಆಡೋದ್ರಿಂದ ಇನ್ನೂ ಕೂಡ ಯಾರಿಗೂ 18ರ ಸಂಖ್ಯೆಯ ಜೆರ್ಸಿ ನಂಬರ್ ಅನ್ನು ಬಳಸೋಕೆ ಸಾಧ್ಯವಿಲ್ಲ.
ಆದರೆ ವಿರಾಟ್ ಎಲ್ಲಾ ಮಾದರಿಯಿಂದಲೂ ಕೂಡ ನಿವೃತ್ತರಾದ ಬಳಿಕ ಬಹುಶಃ ಬಿಸಿಸಿಐ ಈ ಸಂಖ್ಯೆಯನ್ನು ಕೂಡ ನಿವೃತ್ತಗೊಳಿಸಬಹುದು. ಯಾಕಂದ್ರೆ ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಪರ ನೀಡಿರುವಂತಹ ಪ್ರದರ್ಶನವನ್ನ ಇಡೀ ಜಗತ್ತೇ ಮೆಚ್ಚಿದೆ. ಲೆಜೆಂಡ್ಸ್ ಸಾಲಿನಲ್ಲಿ ನಿಲ್ಲುವಂತ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ಕೂಡ ಐಕಾನಿಕ್ ಆಗಿದ್ದು ಬೇರೆ ಯಾರ ಮೇಲಿದ್ರು ಕೂಡ ಅದನ್ನ ಒಪ್ಪಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಹೀಗಾಗಿ ನಿಮಗೂ ಕೂಡ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ಸಂಖ್ಯೆ 18 ನಿವೃತ್ತಿಗೊಳಿಸಬೇಕಾ ಅಥವಾ ಬೇರೆ ಆಟಗಾರರಿಗೆ ಕೊಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.